ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ನಮ್ಮ ಟೀಮ್ ಇಂಡಿಯಾದು ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಫಾರ್ T20 ವರ್ಲ್ಡ್ ಕಪ್ ಯಾವ ಥರ ಇರಬೇಕು, 15 ಮೆಂಬರ್ಸ್ ಸ್ಕ್ವಾಡಲ್ಲಿ ಯಾವ 11 ಜನ ಆಡ್ತು ಅಂದರೆ ಬೆಟರ್ ಆಗಿ ಕಾಣಿಸುತ್ತೆ ನಮ್ಮ ಟೀಮ್ ಇಂಡಿಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬಿಡೋಣ. ಟಕ್ಕಾರ್ ನನಗೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ರಿ. ಈ ವರ್ಲ್ಡ್ ಕಪ್ ಮುಗಿಯೋದು ಅಷ್ಟೊತ್ತಲ್ಲಿ ಆದರೂ 300ಕ್ಕೆ ಕಂಪ್ಲೀಟ್ ಮಾಡೋಣ. IPL ಮುಗಿಯೋ ಅಷ್ಟರಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ IPL ಮುಗಿಯೋ ಅಷ್ಟರಲ್ಲಿ ಆಗಲಿಲ್ಲ. ಏನು ಮಾಡೋಣ, ನಮ್ಮ ಹುಡುಗರು ಸಬ್ಸ್ಕ್ರೈಬ್ ಆಗಬೇಕಲ್ಲ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಇವಾಗ 15 ಮೆಂಬರ್ಸ್ ಸ್ಕ್ವಾಡಲ್ಲಿ ಎಲ್ಲರೂ ಕೂಡ ಒಂಥರ ಬಲಿಷ್ಠವಾಗಿಯೇ ಕಾಣಿಸ್ಕೊಂತಾರೆ ನೋಡ್ತು ಅಂತ ಅಂದರೆ, ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದೆ. ಬಟ್ ಇವಾಗಲೂ ಕೂಡ ನನಗೆ ಯಾಕೋ ಹಂಗೆ ಅನ್ನಿಸ್ತದೆ, ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಈ ಒಂದು 11 ಆಡ್ತು ಅಂದರೆ ಬೆಟರಾಗಿ ಕಾಣಿಸ್ತಾ ಇದೆ ಅಂತ. ಸೊ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ವಿರಾಟ್ ಕೊಹ್ಲಿ ಓಪನ್ ಮಾಡೋ ಡೌಟಲ್ಲಿದೆ. ಇನ್ನು ಫಸ್ಟ್ ಮ್ಯಾಚ್ ಅದು ಡಿಸೈಡ್ ಮಾಡುತ್ತೆ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರಾ ಮಾಡೋದಿಲ್ವಾ ಅಂತ. ಈಗ ಆಲ್ರೆಡಿ ವರ್ಲ್ಡ್ ಕಪ್ ಒಂದು ಸ್ಟಾರ್ಟ್ ಆಗಿದೆ. ಇವತ್ತು ಮೊದಲನೇ ಮ್ಯಾಚ್ ಕೂಡ ಕಂಪ್ಲೀಟ್ ಅಂತೂ ಆಗಿದೆ. ಗ್ರೂಪ್ಸೇ ಸ್ಟಾರ್ಟ್ ಆಗಿದೆ. ಇವಾಗ ಸಿಕ್ಕಾಪಟ್ಟೆ ಟೀಮ್ಗಳಿರೋದು 20 ಟೀಮ್ನ ಮಾಡ್ಕೊಂಡಿದ್ದಾರೆ. ಮುಂಚೆ ಥರ ಇಲ್ಲ, ಇವಾಗ ಫಾರ್ಮ್ಯಾಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ ಬಂದಿದೆ. ಇವಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಇದರಲ್ಲಿ ಸೂಪರ್ 8ಗೆ ಕ್ವಾಲಿಫೈ ಆಗಿ ಅಲ್ಲಿಂದ ಮೇಲ್ಗಡೆ ಹೋಗಿ ಏನೇನೋ ಆಗಬೇಕು ಕತೆ. ಸೊ ಅಲ್ಲಿವರೆಗೆ ಹೋಗೋದು ಬೇಡ. ಇವಾಗ ಫಸ್ಟು ನಮ್ಮ ಟೀಮ್ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ನೋಡ್ಬಿಡೋಣ. ವಿರಾಟ್ ಕೊಹ್ಲಿ ವಿತ್ ರೋಹಿತ್ ಶರ್ಮಾ ಓಪನ್ ಮಾಡ್ತಾರ, ವಿರಾಟ್ ಕೊಹ್ಲಿ ವಿತ್ ಯಶಸ್ವಿ ಜಾಯ್ಸ್ವಾಲ್ ಓಪನ್ ಮಾಡ್ತಾರೆ, ಅಥವಾ ಯಶಸ್ವಿ ಜಾಯ್ಸ್ವಾಲ್ ವಿತ್ ರೋಹಿತ್ ಶರ್ಮಾ ಓಪನ್ ಮಾಡ್ತಾರೆ. ಸೊ ಟಿಪಿಕಲಿ ಹೆಂಗೆ ಅಂದರೆ ರೋಹಿತ್ ಶರ್ಮಾ ವಿತ್ ಯಶಸ್ವಿ ಜಾಯ್ಸ್ವಾಲ್ ಓಪನ್ ಮಾಡೋದನ್ನು ನೋಡಿದೀವಿ ನಾವು. ಸೊ ಇವರೇ ಓಪನ್ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ವಿರಾಟ್ ಕೊಹ್ಲಿ ಓಪನ್ ಮಾಡ್ತು ಅಂದರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಎಲ್ಲರೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಿದ್ರು ಟೀಮ್ ಇಂಡಿಯಾಗೆ, ವಿರಾಟ್ ಕೊಹ್ಲಿ ಓಪನ್ ಮಾಡಬೇಕು ಅಂತ. ಯಾಕಂದರೆ ಅಲ್ಲಿ IPL ಆಡ್ಬಿಟ್ಟು ಬೇಜಾನ್ ರನ್ಸ್ಗಳನ್ನ ಹೊಡೆದ್ರು, ಒಳ್ಳೆ ಫಾರ್ಮಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಓಪನಿಂಗಲ್ಲಿ. ಸೊ ಅದರಿಂದ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಮಿಡ್ಲ್ ಆರ್ಡರ್ಲಿ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ನಂಬರ್ 3 ಬಂದು ಸ್ವಲ್ಪ ಅಲ್ಲಿ ಕನ್ಸಲ್ಟೇಷನ್ ಎಲ್ಲ ಮಾಡೋದಕ್ಕಿಂತ, ಅಂದರೆ ವಿರಾಟ್ ಕೊಹ್ಲಿ ಯೂಶಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಪವರ್ ಪ್ಲೇಲಿ ಅಟ್ಯಾಕಿಂಗ್ ಮಾಡ್ತು ಅಂತಂದರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ ಎಲ್ಲರೂ ನಂಬ್ತಾ ಇದ್ದಾರೆ. ಸೊ ನಾನು ಕೂಡ ಇದನ್ನೇ ನಂಬ್ತೀನಿ, ವಿರಾಟ್ ಕೊಹ್ಲಿ ಓಪನ್ ಮಾಡಲಿ ಅಂತಲೇ ಕೇಳ್ಕೊಳ್ತೀನಿ. ಬಟ್ ಯಾರ ಜೊತೆ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಶಸ್ವಿ ಜಾಯ್ಸ್ವಾಲ್ ಅವರು ರೋಹಿತ್ ಶರ್ಮಾ ಏನಾದ್ರು ಅಡ್ಜಸ್ಟ್ ಮಾಡಿಕೊಂಡು ಮಿಡ್ಲ್ ಆರ್ಡರ್ಲೇ ಆಡ್ತಾರಾ, ಅಥವಾ ಅವರು ಮೇಲ್ಗಡೆ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಜೊತೆ ಓಪನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಯಶಸ್ವಿ ಜಾಯ್ಸ್ವಾಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವರಂತೂ ಆಡೋದಂತೂ ಪಕ್ಕ. ನಂಬರ್ 4 ಸೂರ್ಯಕುಮಾರ್ ಯಾದವ್ ಅಂತೂ 100% ಬಂದೇ ಬರ್ತಾರೆ. ಸೊ ಇದು ಅನ್ಡೌಟೆಡ್ಲಿ. ಯಾಕಂದರೆ ಸೂರ್ಯ ಅಂತ ಪ್ಲೇಯರ್ ಇಲ್ಲ ಅಂತಂದರೆ ಹೆಂಗೆ ಸೂರ್ಯನ ಕೂರ್ಸೋಕ್ಕಾಗತ್ತಾ? ಸೂರ್ಯ ಇರಲೇಬೇಕು. ಆಮೇಲೆ ರಿಷಬ್ ಪಂತ್ ಇಲ್ಲಿ ಪ್ರಾಕ್ಟೀಸ್ ಗೇಮಲ್ಲಿ 1 ಡೌನ್ ಬಂದ್ಬಿಟ್ಟು ಆಡಿದ್ರು. ಬಟ್ ಇಲ್ಲಿ 1 ಡೌನ್ ಎಲ್ಲ ಸಿಗೋದಿಲ್ಲ ಅವ್ರಿಗೆ ಆಪರ್ಚುನಿಟಿ. ಒಂಥರ ಅವ್ರಿಗೆ ಮಿಡ್ಲ್ ಆರ್ಡ್ರಲ್ಲಿ, ಒಂಥರ ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಫಿನಿಶಿಂಗ್ ರೋಲ್ನ ನಿಭಾಯಿಸುವಂಥ ರೋಲ್ ಸಿಗಬಹುದು ಅಂತ ಅನ್ಕೊಂಡಿದ್ದೀನಿ. ಶಿವಮ್ ದೂಬೆ ಆಡ್ತಾರೆ 100%. ನನಗೆ ಒಂದು ಕಾನ್ಫಿಡೆನ್ಸ್, ಶಿವಮ್ ದೂಬೆ ಯಾರು ಒಂದು ಇಂಪ್ಯಾಕ್ಟ್ ಮಾಡ್ಬೋದು ಅಂತ. ಹೌದು, CSK ಸೆಕೆಂಡ್ ಫೇಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಬಟ್ ದೂಬೆ ನನ್ನ ಪ್ರಕಾರ ಇಂಪ್ಯಾಕ್ಟ್ ಮಾಡ್ಬೋದು. ಬ್ಯಾಟಿಂಗಲ್ಲೂ ಇಂಪ್ಯಾಕ್ಟ್ ಮಾಡ್ಬೋದು, ಜೊತೆಗೆ ಬೌಲಿಂಗಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಅನ್ನಿಸ್ತು. ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ನೋಡ್ತಾನೆ ಶಿವಮ್ ದೂಬೆ ಯಾವ ಥರ ಬೌಲಿಂಗ್ ಮಾಡಿದ್ರು ಅಂತ. ಸೊ ಬೌಲಿಂಗಲ್ಲಿ ಆ್ಯಕ್ಚುಲಿ CSKಲಿ ಸಿಕ್ಕಿರಲಿಲ್ಲ ಅವರಿಗೆ. ಸೊ ಬ್ಯಾಟಿಂಗಲ್ಲಿ ಮಾತ್ರ ಇಂಪ್ಯಾಕ್ಟ್ನ ಮಾಡಿದರು. ಸೊ ಇವಾಗ ಬೌಲಿಂಗಲ್ಲೂ ಕೂಡ ಸ್ವಲ್ಪ ಲೈಟಾಗಿ ಇಂಪ್ಯಾಕ್ಟ್ ಮಾಡಿದ ಪ್ರಾಕ್ಟೀಸ್ ಗೇಮಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಇದೆ, ಶಿವಮ್ ದುಬೆ ಏನಾದ್ರು ಒಂದು ಮಾಡ್ಬೋದು ಅಂತ. ಆಲ್ರೌಂಡರ್ಸು ಇಲ್ಲಿ ಮೇನಾಗಿ ಕ್ರೂಷಿಯಲ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯ ಅಂತೂ 100% ಆಡಲೇಬೇಕು. ಯಾಕಂದರೆ ಅವರು ವೈಸ್ ಕ್ಯಾಪ್ಟನು, ರೋಹಿತ್ ಶರ್ಮಾ ಕ್ಯಾಪ್ಟನ್, ಇವರು ವೈಸ್ ಕ್ಯಾಪ್ಟನ್, 100% ಆಡ್ತಾರೆ. ಇಲ್ಲಿ ಆಲ್ರೌಂಡರ್ಸ್ ಅದೇ ಹೇಳಿದ್ನಲ್ಲ, ಕ್ರೂಷಿಯಲ್ ಆಗ್ತಾರೆ ಅಂತ. ರವೀಂದ್ರ ಜಡೇಜಾ, ಶಿವಮ್ ದುಬೆ ಆ್ಯಂಡ್ ಹಾರ್ದಿಕ್ ಪಾಂಡ್ಯ, ಇವರು 3 ಜನ ಕ್ರೂಷಿಯಲ್ಲು ನಮಗೆ. ಇವರು 100% ಆಡಲೇಬೇಕು ಅಟ್ ಎನಿ ಗಿವನ್ ಡೇ. ಆಮೇಲೆ ಕುಲ್ದೀಪ್ ಯಾದವ್ ಅವರು 100% ಇದ್ದೇ ಇರ್ತಾರೆ. ಚಹಲ್ನ ನನ್ನ ಪ್ರಕಾರ ಅವ್ರು ಈಚೆ ಕಡೆ ಇಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ರೋಹಿತ್ ಶರ್ಮಾ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು, ನಾವು ಸಿನಾರಿಯೋಗಳು ಸಿಚುವೇಶನ್ ಎಲ್ಲ ನೋಡ್ಕೊಂಡು ಹೆಂಗೆ ಬರುತ್ತೋ, ಪಿಚ್ ಯಾವ ಥರ ಇರುತ್ತೋ ಅದನ್ನೆಲ್ಲ ನೋಡಿಕೊಂಡು ನಾವು ರೆಡಿ ಮಾಡ್ತೀವಿ. ಇಲ್ಲಿ ಚಾಲು ಕುಲ್ದೀಪ್ ಒಟ್ಟಿಗೆ ಆಡುವಂಥ ಸಿನಾರಿಯೋ ಬಂದರೂ ಬರ್ಬೋದು, ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ ಹೇಳಿರ್ಬೋದು. ಬಟ್ ನನಗೇನು ಅನ್ನಿಸ್ತಿಲ್ಲ ಚಹಲ್ನ ಕುಲ್ದೀಪ್ನ ಒಟ್ಟಿಗೆ ಆಡಿಸ್ತಾರೆ ಅಂತ. ಯಾಕಂದರೆ ಬ್ಯಾಟಿಂಗಲ್ಲಿ ಸ್ವಲ್ಪ ಕಡಿಮೆ ಆಗೋಗ್ಬಿಡುತ್ತೆ ಇಬ್ಬರನ್ನು ಒಟ್ಟಿಗೆ ಆಡಿಸ್ತು ಅಂತಂದರೆ. ಜಸ್ಪ್ರೀತ್ ಬುಮ್ರಾ 100% ಆಡ್ತಾರೆ. ಜೊತೆಗೆ ಇಲ್ಲಿ ಸಿರಾಜ್ ಆಡ್ತಾರೋ ಅಥವಾ ಹರ್ಷದೀಪ್ ಸಿಂಗ್ ಆಡ್ತಾರೋ ಒಂದು ಕನ್ಫ್ಯೂಷನ್ ಇದೆ. ನನ್ನ ಪ್ರಕಾರ ಹರ್ಷದೀಪ್ ಸಿಂಗ್ ಆಡ್ತು ಅಂದರೆ ಸ್ವಲ್ಪ ಬೆಟರ್ ಆಗಿರುತ್ತೆ. ಯಾಕಂದರೆ ವೇರಿಯೇಷನ್ ಇರುತ್ತೆ, ಲೆಫ್ಟ್ ಆರ್ಮ್ ಪೇಸರ್ ಆಗಿರೋದ್ರಿಂದ, ಜೊತೆಗೆ ಡೆತ್ತಲ್ಲೂ ಕೂಡ ಬೌಲಿಂಗ್ ಚೆನ್ನಾಗಿ ಮಾಡೋದ್ರಿಂದ. ಸಿರಾಜ್ ಭಾಯ್ ಮಾಡ್ತಾರೆ, ಇಲ್ಲ ಅಂತಲ್ಲ, ನೋಡೋಣ ಇಬ್ಬರಲ್ಲಿ ಯಾರಾದ್ರೂ ಕೂಡ ಬೆಟರ್ ಆಗಿರುತ್ತೆ ನನ್ನ ಪ್ರಕಾರ. ಬಟ್ ಹರ್ಷದೀಪ್ ಸಿಂಗು ಸ್ವಲ್ಪ ಲೆಫ್ಟ್ ಆರ್ಮ್ ವೇರಿಯೇಷನ್ ಇರೋದ್ರಿಂದ ರೈಟ್ ಹ್ಯಾಂಡರ್ಸ್ ಜೊತೆಗೆ ಹೋಗೋದಕ್ಕಿಂತ, ಯಾಕಂದರೆ ನೋಡಿ ಇಲ್ಲಿ ಶಿವಮ್ ದುಬೆ ಕೂಡ ರೈಟ್ ಹ್ಯಾಂಡ್ ಆಗ್ತಾರೆ ಪೇಸು, ಹಾರ್ದಿಕ್ ಪಾಂಡ್ಯ ರೈಟ್ ಹ್ಯಾಂಡು, ಆಮೇಲೆ ಬುಮ್ರಾ ಕೂಡ ರೈಟ್ ಹ್ಯಾಂಡು. ಸೊ ಒಂಥರ ಚೆನ್ನಾಗೇನೆ ಇದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ತೊಗೊಂಬರೋಣ, ಲೆಫ್ಟ್ ಹ್ಯಾಂಡ್ ಪೇಸರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲರೂ ರೈಟ್ ಹ್ಯಾಂಡರ್ಸ್ ಇರೋದಕ್ಕಿಂತ. ನೀವು ಕಾಮೆಂಟಲ್ಲಿ ಹಾಕಿ ಮಗ, ನಿಮಗೆ ಈ 11 ಕಂಫರ್ಟಬಲ್ ಆಗಿದೆಯಾ ಅಂತ ಅನ್ನಿಸ್ತಿದ್ಯಾ, ಅಥವಾ ಬೇರೆ ಏನಾದರೂ ನೀವು ಬೇರೆ ಆಪ್ಷನ್ ನೋಡ್ತಾ ಇದ್ದೀರಾ? ಅಂದರೆ ಇರುವಂಥ 15 ಏನಾದ್ರು ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಬೇಕಷ್ಟೇ ನೀವು. ನಾನು ಬಿಟ್ಟಿರುವಂಥ ಪ್ಲೇಯರ್ಸ್ಗಳು ಬಂದು ಸಂಜು ಸ್ಯಾಮ್ಸನ್ನ ಬಿಟ್ಟಿದ್ದೀನಿ, ಅಕ್ಷರ್ ಪಟೇಲ್ನ ಬಿಟ್ಟಿದ್ದೀನಿ, ಸಿರಾಜ್ ಬೈನ ಬಿಟ್ಟಿದ್ದೀನಿ ಆ್ಯಂಡ್ ಯೂಸುಫ್ ಚಾಲ್ನ ಬಿಟ್ಟಿದ್ದೀನಿ. ಈ 4 ಜನ ಪ್ಲೇಯರ್ಸ್ನ ಈಚೆಗಡೆ ಇಟ್ಟಿದ್ದೀನಿ. ಈ 4 ಜನ ಪ್ಲೇಯರ್ಸಲ್ಲಿ ಯಾರು ಆಡಬೇಕು ನಿಮ್ಮ ಒಳಗಡೆ
ಅಂದರೆ 11 ಯಾರು ಆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಈ 11 ಬೆಟರ್ ಆಗಿದೆ ಆ್ಯಂಡ್ ಈ 11 ಆಡುತ್ತೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಕಾನ್ಫಿಡೆನ್ಸ್ ಕೂಡ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಿಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬುಬಾ.